ಮೇ 26ರಂದು ಆರ್ಬಿಟ್ ಸಂಸ್ಥೆ ಹಾಗೂ ಗರಿಮಾ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ HIV ಸಾಂಕೇತಿಕ ಮಕ್ಕಳಿಗಾಗಿ ಪೌಷ್ಟಿಕ ಆಹಾರ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಬೆಳಗಿಸುವ ಮೂಲಕ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಆರ್ಬಿಟ್ ಸಂಸ್ಥೆಯ ನಿರ್ದೇಶಕರು ಫಾದರ್ ವಿಕ್ಟರ್ ವಾಸ್ ರವರು ಮಾತನಾಡುತ್ತಾ, ಸ್ವಪ್ರೇರಿತ ಕಾರ್ಯಕ್ರಮ ಮುಖ್ಯ ಉದ್ದೇಶ ಈ HIV ಪೀಡಿತದಿ ಹರೆಯದ ಮಕ್ಕಳು ಎದುರಿಸುತ್ತಿರುವ ಪೌಷ್ಟಿಕಾಂಶ ಕೊರತೆಯ ಸಮಸ್ಯೆ ನಿವಾರಣೆಯಾಗಲಿ ಎಂಬುದಾಗಿದೆ ಎಂದು ವಿವರಿಸಿದರು. ಮಕ್ಕಳಿಗೆ ಪ್ರತಿದಿನ ಅರ್ಧ ಲೀಟರ್ ಹಾಲು ಮತ್ತು 1 ಮೊಟ್ಟೆ 3 ತಿಂಗಳ ಕಾಲ ನೀಡಲಾಗುತ್ತದೆ ಎಂದು ಕರೆ ನೀಡಿದರು. ಜೊತೆಗೆ ಮಿಲ್ಕ್ ಪೌಡರ್, ಸೇಬು, ಕಿತ್ತಳೆ ಸೇರಿದಂತೆ ವಿವಿಧ ಹಣ್ಣುಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದ ವ್ಯವಸ್ಥಾಪಕರಾದ ಸಿಸ್ಟರ್ ಶೀಲಾ ಜೆನಿಫರ್, ಸಂಯೋಜಕರು ಶ್ರೀ ವಾಸು ಹಾಗೂ ಆರ್ಬಿಟ್ ಸಂಸ್ಥೆಯ ಎಲ್ಲ ಸೇವಾ ಕಾರ್ಯಕರ್ತರು ಸಕ್ರಿಯವಾಗಿ ಪಾಲ್ಗೊಂಡರು. ಸಹಾಯ ಮಾಡ್ತೇವೆ ನಂತರ ಮನೆಯಲ್ಲಿದ್ದುಕೊಂಡೇ ನಿಮಗೆ ಟೈಲರಿಂಗ್ ಕೂಡ ನೀವು ನಡೆಸ್ಕೋಬಹುದು. ಅದೇ ರೀತಿ ಯುವತಿಯರು ಕೂಡ ಕೆಲವರು ಯಾರೆಲ್ಲ ಸರಿಯಾಗಿ ವಿದ್ಯಾಭ್ಯಾಸ ಮಾಡಿ ಮನೆಯಲ್ಲಿ ಇದ್ದಾರೆ, ಸೊ ಅವರಿಗೂ ಕೂಡ ನಾವು ಏನಾದರೂ ಟ್ರೈನಿಂಗ್ ಬೇಕಾದ್ರೆ ಮೇ 26ರಂದು ಬೀದರ್ ತಾಲೂಕಿನ ಕೊಳಾರ್ಕೆ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆ ಮತ್ತು ನವಜೀವನ ಲಿವ್ ಲವ್ ಲಾ ಫೌಂಡೇಶನ್ ಸಹಯೋಗದಲ್ಲಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಭಯ, ಖಿನ್ನತೆ, ನಿದ್ರಾಹೀನತೆ ಮತ್ತು ಆತ್ಮಹತ್ಯೆಯ ಆಲೋಚನೆಗಳ ಕುರಿತು ಮಾಹಿತಿ ನೀಡಲಾಯಿತು. ರೀತಿಯ ಲಕ್ಷಣಗಳು ಕಂಡುಬಂದರೆ ಪ್ರತಿ ತಿಂಗಳ 4ನೇ ಗುರುವಾರ ಅಣದೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ತಜ್ಞರ ಚಿಕಿತ್ಸೆಗೆ ಅವಕಾಶವಿದೆಯೆಂದು ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತರು ಹೇಳಿದರು. ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಾಗೂ ಪಂಚಾಯತ್ ಅಧ್ಯಕ್ಷರು ಕೂಡ ಭಾಗವಹಿಸಿದರು. ಔರಾದ್ ತಾಲೂಕಾ ಶೆಂಬೆಳ್ಳಿ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತ ಶ್ರೀ ಯೋಹಾನ್ ರವರು ವಿಶೇಷ ಚೇತನರ ಸಭೆ ನಡೆಸಿದರು. ಸಭೆಯಲ್ಲಿ ಆಡು ಪೋಷಣೆ, ಆರೋಗ್ಯದ ಲಾಭ, ಸ್ವ ಉದ್ಯೋಗಕ್ಕೆ ಆಡುಗಳ ಸದುಪಯೋಗ ಮತ್ತು ಪಂಚಾಯತ್ ಜಾಬ್ ಕಾರ್ಡ್ನ ಮಹತ್ವ ಕುರಿತು ಗ್ರಾಮಸ್ಥರಿಗೆ ಮಾಹಿತಿ ನೀಡಿದರು. ಸಭೆಯಲ್ಲಿ 6 ಗ್ರಾಮಸ್ಥರು ಉತ್ಸಾಹದಿಂದ ಭಾಗವಹಿಸಿದರು. ಚಿಡಗುಪ್ಪ ತಾಲೂಕಿನ ಮುದ್ದಾಳ ಗ್ರಾಮದಲ್ಲಿ ಸ್ವಸಹಾಯ ಸಂಘದ ಮಹಿಳೆಯರಿಗಾಗಿ ಶ್ರೀಮತಿ ರೀಟಾ ಮಹಿಳಾ ಸಬಲೀಕರಣ ಯೋಜನೆಯ ಕಾರ್ಯಕರ್ತರು ನೇತೃತ್ವದಲ್ಲಿ ತಾಯಂದಿರ ದಿನಾಚರಣೆ ಆಚರಿಸಲಾಯಿತು. ತಾಯಿಯೇ ಮೊದಲ ಗುರು, ಮನೆಯ ಆಧಾರ ಶಕ್ತಿ ಎಂಬ ಉಜ್ವಲ ಸಂದೇಶದೊಂದಿಗೆ ತಾಯಂದಿರಿಗೆ ಹೂವಿನ ಸನ್ಮಾನ ನೀಡಿ ಕೇಕ್ ಕತ್ತರಿಸಿ ಗೌರವಿಸಲಾಯಿತು. ಸಿಹಿ ಕ್ಷಣಗಳೊಂದಿಗೆ ತಾಯಂದಿರ ದಿನವನ್ನು ಹರ್ಷಭರಿತವಾಗಿ ಆಚರಿಸಿದರು. ಬಾಲ್ಕಿ ತಾಲೂಕಿನ ಕೋಸಂ ಗ್ರಾಮದಲ್ಲಿ ಪ್ರೇಮಜ್ಯೋತಿ ಮಹಾಸಂಘದ ಸದಸ್ಯರಿಗೆ ಸಾಂವಿಧಾನಿಕ ಹಕ್ಕುಗಳ ಕುರಿತು ತರಬೇತಿ ಕಾರ್ಯಕ್ರಮ ನಡೆಸಲಾಯಿತು. ಸಮಾನತೆಯ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯ ಸೇರಿದಂತೆ ವಿವಿಧ ಹಕ್ಕುಗಳ ಬಗ್ಗೆ ಶ್ರೇಷ್ಠವಾಗಿ ಮಾಹಿತಿ ನೀಡಲಾಯಿತು. ಸದಸ್ಯರು ಶಿಬಿರದಿಂದ ಹಕ್ಕುಗಳ ಬಗ್ಗೆ ಅರಿವು ಪಡೆದು ಈ ಜ್ಞಾನ ಅತ್ಯಂತ ಉಪಯುಕ್ತವಾಯಿತು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಮೇ 27ರಂದು ಬೀದರ್ ತಾಲೂಕಿನ ಮಣ್ಣಳ್ಳಿ ಗ್ರಾಮದಲ್ಲಿ ನವಜೀವನ ಲಿವ್ ಲವ್ ಲಾ ಫೌಂಡೇಶನ್ ಸಹಯೋಗದಲ್ಲಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು. ಕಾರ್ಯಕರ್ತೆ ಶ್ರೀ ಅರುಣ್ ರವರು ಮಾನಸಿಕ ಅಸ್ವಸ್ಥತೆ ಎನ್ನುವುದು ಮೆದುಳಿನ ಕಾಯಿಲೆ ಎಂದು ವಿವರಿಸಿ ಅದರ ಲಕ್ಷಣಗಳು ಹಾಗೂ ಗುರುತು ಹಾಕುವ ವಿಧಾನಗಳ ಬಗ್ಗೆ ಮಾಹಿತಿ ನೀಡಿದರು. ಸತತ ಚಿಕಿತ್ಸೆ, ಔಷಧಿ ಸೇವನೆ ಮತ್ತು ಆತ್ಮಪರಿಚಯದ ಮಹತ್ವವನ್ನು ಈ ಸಂದರ್ಭದಲ್ಲಿ ವಿವರಿಸಲಾಯಿತು. ಸಭೆಯಲ್ಲಿ 12 ಜನ ಭಾಗವಹಿಸಿ ಈ ವಿಷಯದ ಬಗ್ಗೆ ಅರಿವನ್ನು ಪಡೆದುಕೊಂಡರು. ಚಿಡಗುಪ್ಪ ತಾಲೂಕಾ ಗಾಂಧಿನಗರ ಗ್ರಾಮದಲ್ಲಿ ಮಹಿಳಾ ಸಬಲೀಕರಣ ಯೋಜನೆಯ ಕಾರ್ಯಕ್ರಮದ ಕಾರ್ಯಕರ್ತರು ಶ್ರೀಮತಿ ಅಮಿತಾ, ಸವಿತಾ ಹಾಗೂ ಸಂಯೋಜಕರು ಶ್ರೀಮತಿ ನಿರ್ಮಲಾ ರವರು ಕಾರ್ಯಕ್ಷೇತ್ರದ ಮಹಿಳಾ ಸಬಲೀಕರಣ ಯೋಜನೆಯ ಪುಸ್ತಕಗಳನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ನಿರ್ದೇಶಕರು ಫಾದರ್ ಜಾರ್ಜ್ ಮಾತನಾಡಿ, ನೀವು ಲೆಕ್ಕಪತ್ರಗಳನ್ನು ಅರ್ಥ ಮಾಡಿಕೊಳ್ಳುವ ಮೆಟ್ಟಿಗೆ ಬೆಳೆದಿದ್ದೀರಿ ಎಂಬುದು ಸಂತಸದ ವಿಷಯ. ಯೋಜನೆಯ ಭಾಗವಾಗಿರುವುದರಿಂದ ನಿಮ್ಮ ಆರ್ಥಿಕ ಪ್ರಗತಿ ಸಾಧ್ಯವಾಗಿದೆ ಎಂದು ಮಹಿಳೆಯರಿಗೆ ಪ್ರೋತ್ಸಾಹ ನೀಡಿದರು. ಒಟ್ಟು 21 ಸಂಘಗಳು ದಾಖಲೆಗಳನ್ನು ಪರಿಶೀಲಿಸಲಾಯಿತು. ಹುಮ್ನಾಬಾದ್ ತಾಲೂಕಿನ ಆರ್ಬಿಟ್ ಸಭಾಂಗಣದಲ್ಲಿ ಆರ್ಬಿಟ್ ಸಂಸ್ಥೆ ಹಾಗೂ APD ಸಂಸ್ಥೆ ಬೆಂಗಳೂರು ಸಂಯುಕ್ತಾಶ್ರಯದಲ್ಲಿ 15 ಬೆಳವಣಿಗೆ ಕುಂಠಿತ ಮಕ್ಕಳಿಗೆ ಸಾಧನ ಸಲಕರಣಾ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ
ಸಂದರ್ಭದಲ್ಲಿ ಸಂಸ್ಥೆಯ ನಿರ್ದೇಶಕರು ಫಾದರ್ ವಿಕ್ಟರ್ ವಾಸ್ ಆರೋಗ್ಯವೇ ಭಾಗ್ಯ, ಅನಾರೋಗ್ಯದಲ್ಲಿ ಸಮಯ ವ್ಯರ್ಥ ಮಾಡದೆ ವೈಜ್ಞಾನಿಕ ಚಿಕಿತ್ಸೆ ಪಡೆದು ಆರೋಗ್ಯ ಸುಧಾರಿಸಿಕೊಂಡು ಸಮಾಜದಲ್ಲಿ ಮುನ್ನಡೆಯಬೇಕು ಎಂದು ಕರೆ ನೀಡಿದರು. ಬೆಳವಣಿಗೆ ಕುಂಠಿತ ಮಕ್ಕಳಿಗಾಗಿ ಸಂಸ್ಥೆಯು ಸದಾ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಭವಿಷ್ಯದಲ್ಲಿಯೂ ಮಕ್ಕಳ ಹಕ್ಕು ಮತ್ತು ಅಭಿವೃದ್ಧಿಗೆ ಸಂಸ್ಥೆ ಸದಾ ಸಜ್ಜಾಗಿರುತ್ತದೆ ಎಂದು ಭರವಸೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ನಿರೂಪಣೆ ಕವಿತಾ, ಸ್ವಾಗತ ಸೂರ್ಯಕಾಂತ್, ವಂದನಾರ್ಪಣೆ ಶ್ರೀಮತಿ ಮಮತಾ ನಿರ್ವಹಿಸಿದರು. 15 ಮಕ್ಕಳ ಪಾಲಕರು ಉಪಸ್ಥಿತರಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಿರ್ಲಕ್ಷ್ಯ ವಹಿಸಬೇಡಿ. ದೇವರು ನಮಗೆ ಇಂಥ ಮಕ್ಕಳು ಕೊಟ್ಟದರಿಂದಾಗಿ ಬದಲಾಗಿ ಅವರ ಪ್ರೀತಿಯಿಂದ ನೋಡಿಕೊಳ್ಳಿ, ಪ್ರೀತಿಯಿಂದ ಬೆಳೆಸಿರಿ. ಖಂಡಿತವಾಗಿ ನಿಮ್ಮ ಪ್ರೀತಿ ಅವರ ಆ ಕಡಿಮೆತನ ಏನಿದೆ ಅದನ್ನು ಪೂರ್ಣಗೊಳಿಸಿ ಮುಂದೆ ಅವರು ಉತ್ತಮ ರೀತಿಯಲ್ಲಿ ಬೆಳೆಯುವವರಿಗೆ ಸಾಧ್ಯವಾಗಲಿದೆ. ಅಷ್ಟು ಮಾತ್ರವಲ್ಲ, ನಿಮ್ಮನ್ನು ಕೂಡ ನೀವು ಅವರನ್ನು ಪ್ರೀತಿಸಿ ಬೆಳೆಸಿದ್ದಕ್ಕೆ ಮುಂದೆ ಅವರು ನಿಮಗೂ ಕೂಡ ಉತ್ತಮ ರೀತಿಯಲ್ಲಿ ಸಹಾಯ ಮಾಡಲಿದ್ದಾರೆ. ಮೇ 28 ಮತ್ತು 29ರಂದು ಆರ್ಬಿಟ್ ಸಂಸ್ಥೆ ಹುಮ್ನಾಬಾದ್ನಲ್ಲಿ ಆರ್ಬಿಟ್ ಸಂಸ್ಥೆ ಮತ್ತು ಅಸೀಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದಲ್ಲಿ 2 ದಿನಗಳ ವಸತಿ ಸಹಿತ ಶಿಬಿರವನ್ನು ಮಾನಸಿಕ ಅಸ್ವಸ್ಥರು ಮತ್ತು ಅವರ ಪೋಷಕರಿಗಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ನಿರ್ದೇಶಕರು ಫಾದರ್ ವಿಕ್ಟರ್ ವಾಸ್, ಕಾರ್ಯಕ್ರಮದ ವ್ಯವಸ್ಥಾಪಕರು ಸಿಸ್ಟರ್ ಕ್ರಿಸ್ಟಿನಾ ಹಾಗೂ ಸಿಬ್ಬಂದಿ ವರ್ಗದ ಉಪಸ್ಥಿತರಿದ್ದರು. ಸಿಸ್ಟರ್ ಕ್ರಿಸ್ಟಿನಾ ಇವರು ಮಾನಸಿಕ ಅಸ್ವಸ್ಥರು ಸಮುದಾಯದಿಂದ ದೂರವಿರುತ್ತಾರೆ. ಈ ಶಿಬಿರದಿಂದ ಅವರನ್ನು ಮರು ಸಮುದಾಯೀಕರಣಗೊಳಿಸುವ ಉದ್ದೇಶವಿದೆ ಎಂದು ಹೇಳಿದರು. ಆಪ್ತ ಸಮಾಲೋಚಕ ಶ್ರೀ ಅರುಣ್ ಕೋಟೆಯರವರು ಖಿನ್ನತೆ ಕುರಿತಾಗಿ ಮಾಹಿತಿ ನೀಡಿದರು. ಯೋಗ, ಧ್ಯಾನ ಹಾಗೂ ಆಟಗಳ ಮೂಲಕ ಶಿಬಿರಾರ್ಥಿಗಳಿಗೆ ಮನೋಬಲ ತುಂಬಲಾಯಿತು. ಈ ಶಿಬಿರದಲ್ಲಿ ಒಟ್ಟು 50 ಫಲಾನುಭವಿಗಳು ಭಾಗವಹಿಸಿದರು. ಉದ್ದೇಶ ಇಷ್ಟೇ, ನೀವು ಬೆಳೆಯಬೇಕು, ಸ್ವಾವಲಂಬಿಗಳಾಗಿ ಸಂತೋಷವಾಗಿ ಜೀವನ ನಡೆಸಬೇಕು. ಇದು ನಮ್ಮ ಈ ಒಂದು ಕಾರ್ಯಕ್ರಮ ಉದ್ದೇಶ. ಇಲ್ಲಿ ಕರೆದದ್ದು ನಿಮ್ಮ ಉದ್ದೇಶ ಅಷ್ಟೇ. ಈಗ ನೋಡಿ, ಅವಾಗ ನೀವು ಕೆಲವು ಚಟುವಟಿಕೆಗಳನ್ನು ಮಾಡಿದ್ದೀರಿ, ಭಾಗವಹಿಸಿದ್ದೀರಿ, ಖುಷಿಯಿಂದ ನಿಮಗೆ ಮನೆಗೆ ಒಂದು ಕಡೆ ದಪ್ಪಗೆ ಕೊಡಿ ಏನೋ ಯೋಚನೆ ಮಾಡಿದ್ದೀರಿ, ಹೌದಲ್ಲ? ಆದ್ರೆ ಇಲ್ಲಿ ನೀವು ಒಬ್ಬರೊಬ್ಬರ ಜೊತೆ ಸೇರಿಕೊಂಡು ಮಾತಾಡುವಾಗ ನಿಮ್ಮ ಏನೆಲ್ಲ ಟೆನ್ಷನ್ ಇದೆ ಎಲ್ಲ ದೂರ ಆಗಿದೆ. ಮನೆ ಬಗ್ಗೆ ಯೋಚನೆ ಅಂತ ಇಲ್ಲ, ಕೆಲವೊಂದು ಬರಲಿಲ್ಲ. ಯಾಕಂದ್ರೆ ಎಲ್ಲ ನೀವು ಒಟ್ಟಾಗಿ ಸೇರಿದ್ದೀರಿ. ಚಿಡುಗುಪ್ಪ ತಾಲೂಕಿನ ಮನ್ನೆಕೆಳ್ಳಿ ಗ್ರಾಮದ ನಿವಾಸಿಯಾಗಿರುವ ಶ್ರೀಮತಿ ಮಹಾನಂದ ರವರು ರಾಧಾಕೃಷ್ಣ ಮಹಿಳಾ ಸಂಘದ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮೊದಲಿಗೆ ಸಂಘದ ಬಗ್ಗೆ ಇವರು ಏನೂ ತಿಳಿದಿರಲಿಲ್ಲ. ಆದರೆ ಆರ್ಬಿಟ್ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಇಂದು ಇವರು ಧೈರ್ಯವಂತಿಕೆ, ನಾಯಕತ್ವ ಮತ್ತು ಸಬಲೀಕರಣದ ಮಾದರಿಯಾಗಿದ್ದಾರೆ. ಜಾಬ್ ಕಾರ್ಡ್, ಲೇಬರ್ ಕಾರ್ಡ್, ಉದ್ಯೋಗ ಖಾತ್ರಿ ಕಾರ್ಡ್ ಸೇರಿದಂತೆ ಹಲವು ಸರ್ಕಾರಿ ಸೌಲಭ್ಯಗಳನ್ನು ಪಡೆದು ಅದೇ ಮಾಹಿತಿ ಇತರರಿಗೂ ಹಂಚಿ ನೂರಾರು ಮಹಿಳೆಯರಿಗೆ ಕೆಲಸದ ಅವಕಾಶ ಕಲ್ಪಿಸಿದ್ದಾರೆ. ಇವತ್ತಿನ ನನ್ನ ಸಾಧನೆಗೆ ಆರ್ಬಿಟ್ ಸಂಸ್ಥೆಯೇ ಕಾರಣ ಎಂದು ಅವರು ಹೆಮ್ಮೆಪಟ್ಟು ಹೇಳುತ್ತಿದ್ದಾರೆ. ನನ್ನ ಹೆಸರು ಮಹಾನಂದ, ನಮ್ಮ ಊರು ಮನ್ನೆಕೆಳ್ಳಿ. ನಮ್ಗೆ ಸಂಘ ಅಂಬದು ಗೊತ್ತಿದ್ದಿಲ್ಲ. ಆರ್ಬಿಟ್ ಸಂಸ್ಥೆಯವರು ಬಂದು ಸಂಘ ಮಾಡ್ರಮ್ಮ ಅಂತ ಹೇಳಿದ್ದಾರೆ. ನಾವು 20 ಮಂದಿ ಸೇರಿ ಒಂದು ಸಂಘ ಮಾಡಿದ್ದೇವೆ. ನಮ್ಮ ಸಂಘದ ಹೆಸರು ರಾಧಾಕೃಷ್ಣ. ಅದರಲ್ಲಿ ನಾನು ಕಾರ್ಯದರ್ಶಿಯಾಗಿದ್ದೇನೆ. ನಮ್ಮ ಊರಲ್ಲಿ 11 ಸಂಘಗಳಿದೆ. ಆ ಸಂಘದಲ್ಲೆಲ್ಲ ಸೇರಿ ಒಂದು ಮಹಾಸಂಘ ಮಾಡಿದ್ದಾರೆ. ಮಹಾಸಂಘದಲ್ಲಿ ನಾನು ಅಧ್ಯಕ್ಷ ಆಗಿದ್ದೇನೆ. ಹುಮ್ನಾಬಾದ್ ತಾಲೂಕಿನಲ್ಲಿ ಖಜಾನ್ಸಿ ಆಗಿದ್ದೇನೆ. ಜಿಲ್ಲಾ ಒಕ್ಕೂಟದಲ್ಲಿ ಖಜಾನ್ಸಿ ಆಗಿದ್ದೇನೆ. ಈ ತಾಲೂಕಾ ಒಕ್ಕೂಟದಲ್ಲಿ ಈ ಆರ್ಬಿಟ್ ಸಂಸ್ಥೆ ಅಂತೂ ಏನೂ ಗೊತ್ತಿದ್ದಿಲ್ಲ. ಹೀಗೆ ನಮಗೆ ಎಲ್ಲಿ ಹೋಗಿ ಏನು ಮಾಡ್ಕೋಬೇಕು ಅಂತ ಗೊತ್ತಿದ್ದಿಲ್ಲ. ಆರ್ಬಿಟ್ ಸಂಸ್ಥೆಯಲ್ಲಿ ಬಂದು ಎಲ್ಲ ತಿಳಿಸಿಕೊಟ್ಟಿದ್ದಾರೆ. ನಮಗೆ ಈ ಲೆಕ್ಕಕ್ಕೆ ಹೋಗಿ ಕೆಲಸ ತಗೋಬೇಕಂಬೋದು ಗೊತ್ತಿದ್ದಿಲ್ಲ. ಹೀಗೆ ನಾನು ಪಂಚಾಯತ್ಗೆ ಹೋಗಿ ನಾನು ಮೇಟಿ ಆಗಿದ್ದೇನೆ. ನಮ್ಮಲ್ಲಿ ಮೆಂಬರ್ಸು 92 ಜನ ಇದ್ದಾರೆ. ಅವರಿಗೆ ಲೇಬರ್ ಕಾರ್ಡ್ ಅಂತ ಗೊತ್ತಿದ್ದಿಲ್ಲ, ಜಾಬ್ ಕಾರ್ಡ್ ಅಂತ ಗೊತ್ತಿದ್ದಿಲ್ಲ. ನಾನು ಲೇಬರ್ ಕಾರ್ಡ್ ಮಾಡಿಸಿದ್ದೇನೆ, ಜಾಬ್ ಕಾರ್ಡ್ ಮಾಡಿಸಿದ್ದೇನೆ. ಅವರಿಗೆ ಅಕೌಂಟ್ಗೆ ರೊಕ್ಕ ಬರಲಿಲ್ಲ ಅಂತಂದರು ನಾನೇ ಹೋಗಿ ನಿಂತು ಮಾಡಿಸ್ಕೊಡ್ತೀನಿ. ಇನ್ಸೂರೆನ್ಸ್ ಇದ್ದಿದ್ದಿಲ್ಲ, ಇನ್ಸೂರೆನ್ಸ್ ಮಾಡಿಸಿದ್ದೇನೆ. ಹಾಗೂ ಮತ್ತು ನಾನು ಫಾರೆಸ್ಟ್ ಕೆಲಸ ತಗೊಂಡು ನಾನು 20 ಜನಕ್ಕೆ ಕೆಲಸನೂ ಮಾಡಿಕೊಡ್ತೀನಿ. ಈ ಎಲ್ಲ
ಗೊತ್ತಿದ್ದಿಲ್ಲ. ಎಲ್ಲ ಹೆಣ್ಣು ಮಕ್ಕಳು ಸೇರಿ ನನಗೆ ಸರಿಯಾಗಿ ಹೇಳಿಕೊಟ್ಟಿದ್ದಾರೆ. ಟೀಚರ್ಸು ಕೂಡ ಹೇಳಿಕೊಟ್ಟಾರೆ. ಎಲ್ಲ ಹೇಳಿಕೊಟ್ಟಿದ್ದ ಆರ್ಬಿಟ್ ಸಂಸ್ಥೆಗೆ ನಮಸ್ಕಾರಗಳು.